ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಮನೂರು ಅಯೋಧ್ಯೆ ಜಗಮಗಿಸ್ತಾ ಇದೆ. ರಾಮ ಮಂದಿರದ ಕಾರ್ಯ ಸಂಪನ್ನಗೊಂಡಂತಹ ನಿಟ್ಟಿನಲ್ಲಿ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಯೋಧ್ಯೆ ಸಾಕ್ಷಿ ಆಗ್ತಾ ಇದೆ. ಹೌದು, ಇವತ್ತು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮ. ಶತಮಾನಗಳ ಕನಸಿನ ರಾಮಲಲ್ಲಾ ಮಂದಿರ ಸಂಪೂರ್ಣಗೊಂಡಿದೆ. ರಾಮ ಮಂದಿರದ ಶಿಖರದ ಮೇಲೆ 10 ಅಡಿ ಎತ್ತರದ ಧ್ವಜ ರಾರಾಜಿಸುತ್ತೆ. ಧರ್ಮಧ್ವಜ ಕೇಸರಿ ಧ್ವಜಾರೋಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸ್ತಾ ಇದ್ದಾರೆ. ಅಭಿಜಿನ್ ಶುಭ ಲಗ್ನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 11:58ರಿಂದ 1 ಗಂಟೆಯ ಶುಭ ಲಗ್ನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೂಡ ಆಗುತ್ತೆ. ಈ ಮುಹೂರ್ತ ಅತ್ಯಂತ ವಿಶೇಷವಾದಂತಹ ಮುಹೂರ್ತ. ರಾಮ ಮತ್ತು ಸೀತೆ ಮದುವೆ ಆದಂತಹ ಮುಹೂರ್ತದಲ್ಲಿ ಇವತ್ತು ರಾಮನೂರು ಅಯೋಧ್ಯೆಯಲ್ಲಿ ಧರ್ಮಧ್ವಜದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ. ಈ ಮೂಲಕ ರಾಮನೂರು ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. 6,000 ಗಣ್ಯರು ಈ ಪುಣ್ಯ ಕಾಲಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಈ ಅಮೃತ ಗಳಿಗೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗುತ್ತೆ. ರೋಡ್ ಶೋ ಕೂಡ ಇದೆ, ಉಪವಾಸ ಕೂಡ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. RSSನ ಮುಖ್ಯಸ್ಥರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಾಧು ಸಂತರುಗಳು ಭಾಗಿಯಾಗ್ತಾ ಇದ್ದಾರೆ. ಅಮಿತ್ ಶಾ ಅವರು ಭಾಗಿಯಾಗ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಶತಮಾನಗಳ ಕನಸು ನನಸಾಗಿದೆ. ದೇವಸ್ಥಾನದ ಕಾರ್ಯ ಪೂರ್ಣಗೊಂಡಿದೆ. ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಮ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ. ಶೇಷಾವತಾರ ಮಂದಿರ, ಮಾತಾ ಅನ್ನಪೂರ್ಣ ಮಂದಿರ, ಸಪ್ತ ಮಂದಿರಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ. ಬಾಲರಾಮನ ದರ್ಶನವನ್ನು ಪಡೆದು ಪೂಜೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಸಲ್ಲಿಸ್ತಾರೆ. ಬಳಿಕ ರಾಮ ದರ್ಬಾರ್ನಲ್ಲಿ ವಿಶೇಷ ಪೂಜೆ ಇದೆ. ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗುವಂಥದ್ದು. ಪೂಜೆಯ ನಂತರ ಧ್ವಜಾರೋಹಣವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ನೆರವೇರಿಸ್ತಾರೆ. ಈ ಮೂಲಕ ಶಂಕುಸ್ಥಾಪನೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರಿದ್ದರು. ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರಿದ್ದರು. ಈಗ ದೇವಸ್ಥಾನ ಸಂಪೂರ್ಣಗೊಂಡಿದೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯ ಅತಿಥಿಯಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರಿದ್ದಾರೆ. ಕಳೆದ ವರ್ಷ ಜನವರಿ 22ರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈಗ ಇಡೀ ದೇವಸ್ಥಾನದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಂಪನ್ನವಾಗಿದೆ. ಹಾಗಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 6,000 ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೀವು ಕೂಡ ಧ್ವಜವನ್ನು ಗಮನಿಸ್ತಾ ಇದ್ದೀರಿ. ಇದೇ ಧರ್ಮಧ್ವಜ. ಇವತ್ತು ಇದೇ ಧರ್ಮಧ್ವಜವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಧ್ವಜಾರೋಹಣ ಮಾಡುವಂಥದ್ದು. ಇದಕ್ಕೆ ಅದರದ್ದೇ ಆದಂತಹ ಇತಿಹಾಸ ಇದೆ. ರಾಮರಾಜ್ಯದ ಆದರ್ಶಗಳನ್ನು ಸಾಕಾರಗೊಳಿಸುವಂತಹ ಸಂದೇಶವಿರುವಂತಹ ಧ್ವಜ ಇದಾಗಿದೆ. ತ್ರಿಕೋನಾಕೃತಿಯ ಧರ್ಮಧ್ವಜ ಇದಾಗಿದೆ. 10 ಅಡಿ ಎತ್ತರ ಇದೆ, 20 ಅಡಿ ಉದ್ದವಿದೆ. ಭಗವಾನ್ ಶ್ರೀರಾಮನ ತೇಜಸ್ಸು ಮತ್ತು ಶೌರ್ಯವನ್ನು ಸಂಕೇತಿಸುವಂತಹ ಕಳೆಯನ್ನು ಕೂಡ ಈ ಧ್ವಜ ಹೊಂದಿರುವಂಥದ್ದು. ಈ ಧ್ವಜವನ್ನು ಕೈಯಲ್ಲಿಯೇ ರೆಡಿ ಮಾಡಿರುವಂಥದ್ದು. 4 ಕಿಲೋಮೀಟರ್ ದೂರದಿಂದ ನೋಡಿದರೂ ಕೂಡ ಈ ಧ್ವಜ ಕಣ್ಣಿಗೆ ಕಾಣಿಸುತ್ತೆ. 3 ವರ್ಷಗಳ ಕಾಲ ಧ್ವಜದ ಬಣ್ಣ ಆಗಲಿ ಯಾವುದೂ ಕೂಡ ಮಾಸಲ್ಲ. ಆ ರೀತಿ ಧ್ವಜವನ್ನು ರೆಡಿ ಮಾಡಿರುವಂಥದ್ದು. ಇದೇ ಧ್ವಜವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ದೇವಸ್ಥಾನ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮ. ಅಭಿಜಿನ್ ಶುಭ ಲಗ್ನ, ಮಾರ್ಗಶಿರ ಶುಕ್ಲ ಪಂಚಮಿಯ ತಿಥಿ. ಈ ದಿನ ಶ್ರೀರಾಮ ಸೀತೆಯನ್ನ ವಿವಾಹವಾದಂತಹ ಶುಭ ದಿನ, ಶುಭಗಳಿಗೆ 48 ಗಂಟೆ ತಪಸ್ಸನ್ನು ಕೈಗೊಂಡಿದ್ರು. ವಿಶೇಷ ದಿನ ಸಮಯದಲ್ಲಿ ಇವತ್ತು ಧ್ವಜಾರೋಹಣವನ್ನು ಹಮ್ಮಿಕೊಳ್ಳಲಾಗಿದೆ. 48 ಗಂಟೆ ತಪಸ್ಸನ್ನು ಕೈಗೊಂಡ ಸಿಖ್ಖರು ತೇಗ್ ಬಹದ್ದೂರ್ ಬಲಿದಾನದ ದಿನ ಕೂಡ ಇದಾಗಿದೆ. ಹಾಗಾಗಿ ಇವತ್ತಿನ ದಿನವನ್ನೇ ಆಯ್ಕೆ ಮಾಡಲಾಗಿದೆ ಧ್ವಜಾರೋಹಣಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಈ ಧ್ವಜದಲ್ಲಿರುವಂತಹ ಒಂದೊಂದು ಅಂಶವೂ ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿದೆ.